ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಬುದ್ಧಿ ಇದೆಯಾ ಅಂತ ಕೇಳಬೇಕಾಗ್ತದೆ. ಉಸ್ತುವಾರಿ ಸಚಿವರು ನೀವೆಲ್ಲಿ ನಾಪತ್ತೆಯಾಗಿದ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ನೀವೆಲ್ಲಿ ನಾಪತ್ತೆಯಾಗಿದ್ರಿ? ಅಲ್ಲಿ ಗುರುಲಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿದೆ. 50,000 ಜನ ಅಲ್ಲಿ ರೈತರು ಇದ್ದಾರೆ. ನರಗುಂದ ನವಲಗುಂದ ಹೋರಾಟದಲ್ಲಿ ಗುಂಡೂರಾವ್ ಸರ್ಕಾರ ಬಿದ್ದೋಯ್ತು. ತಮಗೆಲ್ಲ ನೆನಪು ಮಾಡಿಕೊಡ್ತಾನೆ. ನಂತರ ನಿಪ್ಪಾಣಿಯಲ್ಲಿ ತಂಬಾ ಫ್ಯಾಕ್ಟ್ರಿ, ಆವಾಗ ಸರ್ಕಾರ ಗಡಗಡ ನಡೀತಿತ್ತು. ಈಗ ಸರ್ಕಾರ ಅಸ್ಥಿರತೆಯನ್ನ ಉಂಟು ಮಾಡ್ತಾ ಇದೆ ಈ ರೈತ ಹೋರಾಟ. ಅಂದ್ರೆ ಇನ್ನೆಷ್ಟು ದಿನ? 3 ದಿವಸ ಆಯ್ತು. ಜಿಲ್ಲಾಧಿಕಾರಿ ಇಲ್ಲೇ ಕೂತು ವಿಡಿಯೋ ಕಾನ್ಫರೆನ್ಸ್ ಹೇಳ್ತಾರೆ 3,100 ರೂಪಾಯಿ ಕೊಡ್ದೆ ಅಂತ. ಯಾರು ಹೇಳಿಕೆ ಅದು? ಸಕ್ಕರೆ ಡೈರೆಕ್ಟರ್ ನೀವೇನು ಮಾಡ್ತಾ ಇದ್ರಿ? ನೀವು ಡೈರೆಕ್ಷನ್ ನಿಮ್ಮ ಆರ್ಡರ್ನ ಡಿ ಸಿ ಅವರು ಪಾಲಿಸ್ತಾ ಇಲ್ಲ. ಯಾಕಂದ್ರೆ ನೀವು ಸರ್ಕಾರ ಮತ್ತು ಸಕ್ಕರೆ ಲಾಬಿ ಇವೆಲ್ಲ ನೀವು ಒಂದೇ ಇದ್ದೀರಿ. ರೈತನ ಯಾಕೆ ನೀವು ಹಾಳು ಮಾಡತ್ತೀರಿ? 70% ಕಮರ್ಷಿಯಲ್ಗೆ ಹೋಗ್ತದೆ. ಕಬ್ಬದಿಂದ ಕೂಲ್ ಡ್ರಿಂಕ್ಸ್ ತಯಾರಾಗ್ತದೆ. ಆ ಕಮರ್ಷಿಯಲ್ ರೇಟ್ ಯಾಕೆ ಹಿಡಿತಾ ಇಲ್ಲ? ನೀವು 70% ತಿನ್ರಿ, 30% ಕೊಡ್ಬೇಕಲ್ಲ. ಅದು ಯಾರಿಗೆ ಗೊತ್ತಿಲ್ಲ? ಮತ್ತು ಸಹಾಯಧನ 1,500 ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅಟ್ಲೀಸ್ಟ್ 2,000 ಕೇಳ್ತಾರೆ. ಯಾಕಂದ್ರೆ ಕಬ್ಬಿನಿಂದ ಸ್ಪಿರಿಟ್ ಉತ್ಪಾದನೆ ಆಗ್ತೈತೆ. ಸ್ಪಿರಿಟ್ನ ಮೊಲಾಸಿಂದ ಸರಾಯಿ ತಯಾರಾಗ್ತೈತಿ. ಎಷ್ಟು ಸರಾಯಿ ತಯಾರು ಮಾಡ್ತಾ ಇದ್ರಿ? ಒಂದು ಬಾಟಲ್ಗೆ ಸೀಲ್ ಬೀಳ್ಬೇಕಾದ್ರೆ ಇಂತಿಷ್ಟು ಸರಾಯಿ ಟ್ಯಾಕ್ಸ್ ಹೋಗ್ತೈತಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ. 1 ಟನ್ಗೆ 4,500 ಹೋಗ್ತೈತೆ. ಅದು 4,000 ಇಡ್ರಿ. ಅದರಿಂದ 2,000 ನೀವು ಸರ್ಕಾರ ನಡ್ಸಕ್ ತಗೋರಿ. 2,000 ಯಾಕೆ ನೀವು ಕೊಡ್ತಾ ಇಲ್ಲ ರೈತರಿಗೆ? ಇಳುವರಿಯಲ್ಲಿ ಮೋಸ. ತೂಕದ ಯಂತ್ರ ಕೊಡಿಸ್ತಂತೇಳಿ ತೂಕದ ಯಂತ್ರದಲ್ಲಿ ಇಲ್ಲ. ಮತ್ತು FRP ರೇಟ್ ಇರುತ್ತೆ, ಅಲ್ಲಿ ನೀವು ಮೋಸ ಮಾಡತ್ತೀರಿ. FRP ರೇಟನ್ನ ನೀವು ಬದಲು ಮಾಡಲೇಬೇಕು. ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರದೇಶ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ರೈತರ ಪರ ಯಾರು ಧ್ವನಿ ಎತ್ತಿದ್ರಿ? ಯಾರಾದ್ರೂ ಒಬ್ರು? ರಾಜೇಶ್ ಶೆಟ್ಟಿ ಅವರಿದ್ರು ಮಹಾರಾಷ್ಟ್ರದಲ್ಲಿ. ರೈತ ಮುಖಂಡರಿದ್ರು, 1-2 ಪ್ರಶ್ನೆಗಳು ಎತ್ತಿದ್ರು. ಆದ್ರ ರೈತ ಮುಖಂಡರು 18 ಜನ MP ನೀವು ಹೋಗಿ ಏನ್ ಮಾಡತ್ತೀರಲ್ಲಿ? ಒಂದೇ ಒಂದು ಪ್ರಶ್ನೆ ಇಲ್ಲ. ಕೇವಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ರೈತರಿಗೆ ಕಣ್ಣೊರೆಸುವಂತ ಮೊಸಳೆ ಕಣ್ಣೀರನ್ನ ಹರಿಸಿ ಬರ್ತಾ ಇದ್ದಾರೆ. ಲಕ್ಷ್ಮಣ ಸಹೋದರಿ ಕೇಳ್ತಾರೆ, ತೂಕದಲ್ಲಿ ಮೋಸ ಆಗ್ತದೆ, ಯಂತ್ರ ಕೊಡ ಅಂತ. ಅಂದ್ರೆ ನೀವು ಯಾಕೆ ಭಾಗವಹಿಸಿಲ್ಲ ಇಲ್ಲಿ? ಕೇವಲ ವಿಶ್ವನಾಥ್ ಪಾಟೀಲ್ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ, ನೀವು ಭಾಗವಹಿಸಿದ್ರಿ. ಇರನ್ನ ಕಡಾಡಿ ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿ ಎಲ್ಲ ಭಾಗವಹಿಸಿದ್ರಿ. ಸುಭಾಷ್ ಜೋಶಿ ಅವರು ಭಾಗವಹಿಸಬೇಕಾಗಿತ್ತು. ಅಣ್ಣ ಕೋಟಿಗಳಲ್ಲಿ ಭಾಗವಹಿಸಬೇಕಾಯ್ತು. ದೊಡ್ಡ ದೊಡ್ಡ ರೈತರೆಲ್ಲ ಬಂದಿದ್ದಾರೆ. ಬಾಗಲಕೋಟ, ಬಿಜಾಪುರ ಬಂದಿದ್ದಾರೆ. ಈ ಒಂದು ಹೋರಾಟ ಸರ್ಕಾರ ಗಡ ನಡೀತಾ ಇದೆ. ನಾವು ಸಂಜೆ ಹೊತ್ತ 6 ಗಂಟೆ ತನಕ ಟೈಮ್ ಕೊಟ್ಟು ಮುಖ್ಯಮಂತ್ರಿ ಅವ್ರಿಗೆ ರೇಟ್ ಫಿಕ್ಸ್ ಮಾಡ್ರಿ 3,500. ನೀವು ಯಾಕೆ ಕೊಡ್ತಾ ಇಲ್ಲ? ಅದು ಅಲ್ಲದೆ 1 ಟನ್ನಿಗೆ 1967-68ರಲ್ಲಿ ಹೀರಾ ಸಕ್ಕರೆ ಕಾರ್ಖಾನೆ ಅಪ್ಪನಗೌಡರಿದ್ರು. ಅವಾಗ 2,100 ಕೊಟ್ಟಿದ್ರು. ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ ಅದು. ಅವಾಗ ಬಂಗಾರ ರೇಟ್ ಎಷ್ಟಿತ್ತು? 160 ರೂಪಾಯಿ ಇತ್ತು 10 ಗ್ರಾಮ್ಗೆ. ಈಗ ಎಷ್ಟಿದೆ? ಪ್ರತಿಯೊಂದು ದರ ಹೆಚ್ಚಾಗ್ತಾ ಇದೆ. ರೈತರ ಕಬ್ಬಿಗೆ ಬರ ದರ ಯಾಕೆ ನೀವು ಹೆಚ್ಚು ಕೊಡ್ತಾ ಇಲ್ಲ? ಇನ್ನು 12% ಇದ್ದ ರೇಟ್ ಈಗ 52% ರೇಟ್ ಇದೆ. ಅಂದ್ರೆ ಪ್ರತಿಯೊಂದು ದರ ಹೆಚ್ಚಾಗಿದೆ. ಕಬ್ಬಿನಲ್ಲಿ ಯಾಕೆ ನೀವು ಹೆಚ್ಚು ದರ ಮಾಡ್ತಾ ಇಲ್ಲ? ಅದೇ ದರ 10 ರೂಪಾಯಿ ಹೆಚ್ಚು ಮಾಡ್ತೀರಿ, 50 ರೂಪಾಯಿ ಹೆಚ್ಚು ಮಾಡ್ತೀರಿ, 100 ರೂಪಾಯಿ ಹೆಚ್ಚು ಮಾಡ್ತೀರಿ ಪ್ರತಿ ವರ್ಷ. 4 ವರ್ಷ ಇದನ್ನ ಮಾಡ್ಕೋತ ಬಂದಿರಿ. 30% ಇದ್ದದ್ದು ಈಗ ಕೇವಲ 4 ವರ್ಷ 30% ಇದ್ದದ್ದು ಈಗ 31% ಇದೆ. ಸ್ವಲ್ಪ ಹೆಚ್ಚು ಕಡಿಮೆ. ಆದ್ರೆ FRP ಇಂಟರ್ನೆಟ್ ಸಮಸ್ಯೆಯಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅಂತ ರೈತನ ಏನು ಬೆಲೆ ಇದೆ ಅದಕ್ಕೆ ನಿಗದಿ ಇಲ್ಲ. ಪ್ರತಿಯೊಂದು ವಸ್ತುವನ್ನು ನಿಗದಿ ಇದೆ. ಒಂದು ಚಾಕ್ಲೇಟ್ ತಗೋವಾಗ 5 ರೂಪಾಯಿ, ಒಂದು ಕಟ್ಟಿಗೆ ಹೊರಗಿನ ಕಟ್ಟಿಗೆ ತಗೋವಾಗ 9 ರೂಪಾಯಿ ಕಿಲೋ ಇದೆ. ಮತ್ತು ರೈತನ ಕಬ್ಬಿಗೆ 30 ರೂಪಾಯಿ, 31 ರೂಪಾಯಿ. ಎಂತ ಸರ್ಕಾರ ಇದು? ನಂತರ ಕೂಲಿ ಸಿಗೋದಿಲ್ಲ. ಒಂದು ಗಂಡಾಳ 3,500 ನಂತರ 500 ರೂಪಾಯಿ ತಗೋತಾರೆ. ಹೆಣ್ಣಾಳ 2,500 300 ರೂಪಾಯಿ ತಗೋತಾರೆ. ನಂತರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಕೂಡಿ ಏನೇನಾಯ್ತು? ಈಗಲೂ ಕೂಡ FRP ಏನಿತ್ತು 10 ವರ್ಷದಿಂದ ಸೋಯಾಬೀನ್ ದರ ಈಗಲೂ ಹೆಚ್ಚಾಗಿಲ್ಲ. ಮಹಾರಾಷ್ಟ್ರ ಫಡ್ನವೀಸ್ ಹೇಳಿದ್ರು ದರ ಹೆಚ್ಚು ಮಾಡಬೇಕಂತೇಳಿ, ಆದ್ರೆ ಆಗಲಿಲ್ಲ. ಏನು ಇಳುವರಿ ರೇಟ್ 8.5 ಇತ್ತು, ಅದು ಈಗೇನಾಗಿದೆ 9.5 ಇದ್ದದ್ದು ಈಗ 10.25 ಅಂದ್ರೆ ಇಳುವರಿ ಕೂಡ ಮೋಸ. ಆದ್ರೆ ಸಕ್ಕರೆ ಫ್ಯಾಕ್ಟ್ರಿಗಳು ಹೆಚ್ಚು ಹಾಕೋತ ನಡೆದಿವೆ. ಅವು ಹೆಂಗೆ ಹೆಚ್ಚಾಗತ್ತವ? ನಿಮ್ಗೆ ಲಾಸ್ ಇದ್ರೆ ಅವು ಹೆಂಗೆ ಹೆಚ್ಚಾಗತ್ತವ? ಅದ್ರ ಬಗ್ಗೆ ವಿವರಣೆ ಕೊಡ್ಬೇಕಲ್ಲ. ಹೆಲಿಕಾಪ್ಟರ್ ತಗೊಂಡ್ರಿ, ಸಕ್ಕರೆ ಒಂದು ಕಬ್ಬನ್ನು ಮಾರಿ, ಇತರ ಉತ್ಪನ್ನಗಳ ಬಗ್ಗೆ ರೈತರಿಗೂ ಗೊತ್ತಿಲ್ಲ. ಕಮರ್ಷಿಯಲ್ ರೇಟ್ ಮತ್ತು ಕಬ್ಬಿನ ರೇಟ್ ಅದು ನಿಮಗೆ ಆಗ್ತಾ ಇಲ್ಲ. ಕಬ್ಬಿನ ರೇಟ್ ಅಷ್ಟೇ ಕೇಳ್ತಾರೆ, ಕಮರ್ಷಿಯಲ್ ರೇಟ್ ಕೇಳಿಲ್ಲ ಅವರು. ರೈತರಿಗೆ ಇದು ಯಾವುದೂ ಗೊತ್ತಿಲ್ಲ ಪಾಪ. 3,500 ರೂಪಾಯಿ ಕಮರ್ಷಿಯಲ್ ರೇಟ್ ಅಂತಂದ್ರೆ ಇವ್ರು ಹೊರಗೇನು ಮಾಡ್ತಾರಲ್ಲ, ಕೋಲ್ಡ್ ಡ್ರಿಂಕ್ಸ್ ಮಾಡ್ತಾರ, ಅಲ್ಲಿ ಮಾಡ್ತಾರ, ಇಲ್ಲಿ ಮಾಡ್ತಾರ. ಅದು ಹೇಳಕ್ ಕೂತ್ರ ಒಂದು
ದೊಡ್ಡ ಕಥೆ ಇದೆ. ಇನ್ನು ಕಬ್ಬು ಬೆಳೆಗಾರ ನಿಯಂತ್ರಣ ಮಂಡಳಿ ಎಲ್ಲಿದೆ? ಎಮ್ ಎಲ್ ಎಗಳಿದಾರ, ಎಮ್ ಎಲ್ ಎ ಚೀಲಗಳಿದಾರ, ಸರ್ಕಾರ ಅವ್ರ ಪಾಠವಾಗಿದೆ. ಮತ್ತು ನಿಯಂತ್ರಣ ಮಂಡಳಿ ಮಾಡ್ರಿ ಯಾಕೆ ನೀವು? ಅಲ್ಲಿ ತಜ್ಞರ ತೆಗೆದುಕೊಳ್ಬೇಕಾಯ್ತು, ಚಾ ಬಿಸ್ಕಿಟ್ ತೆಗೆದುಕೊಂಡು ಬರ್ತಾ ಇದಾರೆ. ಗೌರ್ಮೆಂಟ್ ಪಾಲಿಸಿ ಬದಲಾಗಬೇಕು. 70% ಗೌರ್ಮೆಂಟ್ ಪಾಲಿಸಿಯನ್ನು ಬದಲಾಗಬೇಕು. ಇನ್ನು ಇದು ಕೃಷಿ ರೈತನ ಬೆನ್ನೆಲು ಮುರಿಯುತ್ತೀರಿ ನೀವು. ಎಲ್ಲ ದರ ಹೆಚ್ಚಾಗಿದೆ, ಕಬ್ಬಿನ ದರ ಯಾಕೆ ಹೆಚ್ಚು ಮಾಡ್ತಾ ಇಲ್ಲ? ಈ ಸರ್ಕಾರನ ನಾವು ಕೇಳ್ತೇವೆ. ಪ್ರತಿ ಸಲ ಇಷ್ಟೊಂದು ಹೋರಾಟ, ಇದು ಷಡ್ಯಂತ್ರ ನಡೆದಿದೆ. ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಸರ್ಕಾರದ ಜೊತೆ ಒಳ ಹೊಂದಾಣಿಕೆ ಮಾಡ್ಕೊಂಡಾರೆ. ಇದೆಲ್ಲ ಹೇಳಿದಿಲ್ಲ. ಮತ್ತೆ ಏನೇನಾಗ್ತದೆ, ಜನದಿಂದ ಸ್ಪಿರಿಟ್ ಎಷ್ಟು ಬರ್ತಿದೆ, ಸರ ಎಷ್ಟು ಬಾರ್ಟರ್ ಮಾಡ್ತದೆ, ಸರ್ಕಾರಕ್ಕೆ ಎಷ್ಟು ಹೋಗ್ತದೆ, ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ಬೈ ಪ್ರಾಡಕ್ಟ್ದ ಹಣ ನೀವಾಗುಳುಮ್ ಅದು ಎಷ್ಟು ಶಿಪ್ಪಿ ಸಹಿತ ಮಾರ್ತೀನಿ ಆತೀರಿ. ಹಿಂಗಾದ್ರೆ ರೈತ ಬದುಕ ಹೆಂಗೆ? ಮತ್ತು ರೈತ ಓಟ್ ಮೇಲೆ ನೀವು ಬಂದಿರಲ್ಲ ಆರಿಸಿ, ವಿಧಾನಸೌಧ ಮತ್ತು ವಿಧಾನ ಪರಿಷತ್ಗೆ ಹೆಂಗೆ ಹೋದ್ರೆ ನೀವು? ರೈತರ ಓಟದಿಂದ ಹೋಗಿದೆ. ಇಳುವರಿ ಬಗ್ಗೆನೂ ಕೂಡ 8.5 ಇತ್ತು, ನಂತರ 9.5 ಮಾಡಿದ್ರಿ, ನಂತರ ಈಗ 10.25 ಇದೆ. ಅಂದರೆ ಇಲ್ಲೂ ಕೂಡ ಮೋಸ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಸರ್ಕಾರ ಬೇಗನೆ ರೈತರ ಮೀಟಿಂಗ್ ಕರೆದು ಬೇಗನೆ ಘೋಷಣೆ ಮಾಡಬೇಕು. ಒಬ್ಬರೇ ಸಕ್ಕರೆ ಫ್ಯಾಕ್ಟ್ರಿ ಮಾಲಕ ಅಲ್ಲಿ ಹೋಗಿ ಡಿಕ್ಲೇರ್ ಮಾಡಿ, ಹೌದ್ರಿ ನಾ ಕೊಡ್ತೇನೆ 3,500 ಅಂತೇಳಿ, ಅಥವಾ 3,450 ಕೊಡ್ರಿ, ಮಹಾರಾಷ್ಟ್ರದಲ್ಲಿ ಅಷ್ಟೇ ಇದೆ. ಈ ರೀತಿ ಮಾಡೋದ್ರಿಂದ ಅನ್ಯಾಯ ಆಗ್ತಿದೆ, ಸರ್ಕಾರ ಬಿದ್ದು ಹೋಗ್ತದೆ. ಸಿದ್ದರಾಮಯ್ಯ ಅವರ ನಿಮ್ಗೆ ಗೊತ್ತಿಲ್ಲ ರೈತ ಎಷ್ಟೊಂದು ಆಕ್ರೋಶ ಆಗಿದ್ದಾನಂತಂದ್ರೆ, ನೀವು ಇನ್ನೊಂದು 2 ದಿವಸ ಲೇಟ್ ಮಾಡಿದ್ರೆ ಮುಗೀತು, ಅವ್ರ ಶಕ್ತಿ ಕುಂದೋದಿಲ್ಲ. ನೀವಂತ ಹೇಳಿದ್ರೆ 4 ದಿವಸ ರೈತ ಹೋರಾಟಗಾರರು ಕಡಿಮೆ ಆಗ್ತಾರಂತ. ನೀವು 1 ಲಕ್ಷ 2 ಲಕ್ಷ ಹೋದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನೇ ಇದ್ರು ಕೂಡ ರೈತರು ಭಾಳ ಜಾಗೃತ ಆಗಿದ್ದಾರೆ. ಆದ್ರೆ ಯಾವ ರೀತಿ ಬೆಲೆ ಕೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಿಡಿಸಿ ಬಿಡಿಸಿ ಎಲ್ಲ ಹೇಳ್ಬೇಕು. ಇಲ್ಲ ಮುಂದಿನ ಸಲ ಹೆಂಗ್ ಮಾಡ್ರಿ, 10 ಎಕರೆ ಕಬ್ಬಿದ್ದು 5 ಎಕರೆ ಮಾಡ್ರಿ, ಇವ್ರಿಗೆ ಬುದ್ಧಿ ಬರ್ತೈತೆ. ಅದು ಮನಿ ಕಾಲು ಬೆಳ್ಕೋದು ಬರ್ತಾರೆ. 5 ಎಕರೆದು 2 ಎಕರೆ ಮಾಡ್ರಿ, ಈ ತರ ವಾಣಿಜ್ಯ ಬೆಳೆ ಬೆಳೀರಿ. ಇವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಮಾಡಬೇಕು. ಅಥವಾ ರೈತ ವರ್ಷಕ್ಕೆ ಒಂದೇ ಬೆಳೆ ತೆಗಿತಾನೆ ಪಾಪ. ಆದ್ರೆ ಅವನಿಗೆ ಒಂದು ರೇಟ್ ಕೊಡ್ಲಿಕ್ಕೆ ನೀವು ಹಿಂದೆ ಹಾಗಾತಿರಲ್ಲ, ಇದು ಸರ್ಕಾರಕ್ಕೆ ಒಂದು ಶೋಭೆ ತರುವಂತ ಸಂಗತಿ ಅಲ್ಲ. ಮತ್ತು ಡಿ ಸಿ ಅವ್ರೇನು ಪಾಪ ಅವ್ರಿಗೇನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಸರ್ಕಾರದ ನಿಯಂತ್ರಣದಲ್ಲಿ ಅವರಿದ್ದಾರೆ. ಕಬ್ಬ ಏನು ಲಾಬಿ ಇದೆ, ಕಬ್ಬಿನ ಲಾಬಿ ಇದೆ, ಶುಗರ್ ಫ್ಯಾಕ್ಟರಿ ಲಾಬಿ ಇದೆ, ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೇನ ಮತ್ತೆ ಶುಗರ್ ಡೈರೆಕ್ಟರ್ ಅವರು ಕೂಡ ಸರ್ಕಾರ ನಿಯಂತ್ರಣದಲ್ಲೇ ಇದ್ದಾರೆ. ಇನ್ನು ಗೊಬ್ಬರ 1,700 ಆಗಿದೆ, 140 400 DAP ಆಗಿದೆ ರೇಟ್, ಎಲ್ಲ ರೇಟ್ ಹೆಚ್ಚಾಗಿದೆ. ಆದ್ರೆ ನೀವು ಕಬ್ಬಿನ ರೇಟ್ ಹೆಚ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ಯಾಕೆ ನೋಡತ್ತೀರಿ? ಅದು ನಮ್ಮ ಪ್ರಶ್ನೆ. ಅದಕ್ಕೆ ಸರ್ಕಾರ ಬೇಗನೆ ಉತ್ತರವನ್ನ ನೀವೇ ಕಂಡುಕೊಳ್ಬೇಕು. ಎಲ್ಲದರಲ್ಲಿ ಮೋಸ ಆಗಿದೆ ರೈತನಿಗೆ. ರೈತನ ಹೆಸರು ಎತ್ತಲಿಕ್ಕೆ ನೀವು ಲೈಕ್ ಇಲ್ಲ. ನೀವು ಎಮ್ ಎಲ್ ಎಗಳು ಸಕ್ಕರೆ ಫ್ಯಾಕ್ಟ್ರಿ ಇದಾವ್ರೆ, ಎಮ್ ಎಲ್ ಎಗಳು ಬಂದಿಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಇಲ್ಲದೆ ಇರ್ತಕ್ಕಂಥ ಎಮ್ ಎಲ್ ಎಗಳು ಎಷ್ಟಿದ್ದಾರೆ? ನೀವು 18ರಲ್ಲಿ ನೀವು ಬರಬೇಕಾಗಿತ್ತು. ಉತ್ತಮ್ ಪಡ್ಲರು ನೀವು ಬರಬೇಕಾಗಿತ್ತು. ನೀವು ಸಕ್ಕರೆ ಲಾಬಿಗೆ ಸಿಕ್ಕೊಂಡ್ ಕೂತಂಗಾಯ್ತು. ಎಲ್ಲರೂ ಅವರಷ್ಟೇ ಅಲ್ಲ, ಜೊಲ್ಲೆ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಯಾರು ಸಕ್ಕರೆ ಫ್ಯಾಕ್ಟ್ರಿ ಇದಾರ ಅವ್ರು ಎಲ್ಲರೂ 50 ರೂಪಾಯಿ 10 ರೂಪಾಯಿ ಡಿಫರೆನ್ಸ್ ಮಾಡತ್ತೀರಿ. ಮತ್ತು ಸಕ್ಕರೆ ರೈತರನ್ನ ಕೇಳಿ ನೀವು ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಬೇಕಾಗಿತ್ತು. ದಾದಾಗಿರಿ ಯಾಕೆ? ಪ್ರಭಾಕರ್ ದಾದಾಗಿರಿ ಮಾಡಿ ಪ್ರಾರಂಭ ಮಾಡುವಂತ ಒಂದು ವಿಚಾರದಲ್ಲಿದ್ದಾರೆ. ರೈತರನ್ನ ಹೊಡೆಯುವಂತ ಒಂದು ತಂತ್ರಗಾರಿಕೆ ನೀವು ಬಿಡಬೇಕು. ಮತ್ತು JDS ಕಾಂಗ್ರೆಸ್ BJP ಅಂತ ಹಾಕೋಬಿಡ್ರಿ. ರೈತ ಕುಲ ಒಂದೇ ಕುಲ, ಅದು ರೈತ ಕುಲ ಶ್ರೇಷ್ಠ ಕುಲ, ಅದು ಜಗತ್ತೆ ಅನ್ನವನ್ನು ಕೊಡೋದವರು. ನೀವು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದೆ. ನೀವು ಎಕ್ಕಟ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಸೋಷಿಯಲ್ ಮೀಡಿಯಾ ನಿಮ್ಮ ಹಿಂದಿದೆ. ಹಿಂಗಾಗಿ ಟ್ರಾನ್ಸ್ಪೋರ್ಟ್ ರೇಟ್ ಕಬ್ಬು ಕಡ್ದ ಅಲ್ಲಿ ಮಾರಬೇಕಾದ್ರೆ 1 ಎಕರೆ ತಂದು ಏನು ಕೈ ಹತ್ತಂಗಿಲ್ಲ. ಯಾಕಂದ್ರೆ 80,000 ಬರ್ತೈತೆ. ಅದರಲ್ಲಿ ಎಲ್ಲ ತೆಗಿಬೇಕು. ಎಲ್ಲ ತೆಗೆದು ಏನು ಉಳ್ಯಂಗನೇ ಇಲ್ಲ. ಅವನಿಗೆ 10-15,000 ಉಳಿದ್ರೆ ದೊಡ್ಡ ಪುಣ್ಯ ಅದು. ಮತ್ತು ಉಳಿದವರೆಲ್ಲ ಬೈ ಪ್ರಾಡಕ್ಟ್, ಇದೇನು ಗ್ಲೋಬಲೈಸೇಷನ್ ಇಂಡಸ್ಟ್ರಿ ಇದೆಲ್ಲ, ಅಲ್ಲಿ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದೆ 70%. ಅದರಲ್ಲಿ 30% ಕೊಡ್ರಲ್ಲ, 100% ಬೇಡ. ಬೇಗನೆ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಇದೆಲ್ಲ ಕೂಡಿ ಡಿಕ್ಲೇರ್ ಮಾಡೋಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಡಮಾರ ಇದು ಬರೆದಿಟ್ಕೋದು. 2018ರಲ್ಲಿ BJP ರೈತರಿಗೆ ಮೋಸ ಮಾಡೋದನ್ನ ಮೊದಲು ಬಿಡಬೇಕು ಅಂತ ಹೇಳ್ತಾ. ಯಾಕಂದ್ರೆ ಇಂಟರ್ನೆಟ್ ಸಮಸ್ಯೆ ಇದೆ, ಇನ್ನೊಮ್ಮೆ ನಾವು ಮಾತಾಡ್ತೇವೆ. ಯಾಕಂದ್ರೆ ರೈತರ ಬಗ್ಗೆ ದೊಡ್ಡ ಕಾಳಜಿಗಳಂತ ಯೂಟ್ಯೂಬ್ ಚಾನಲ್ ಇದು. TV ಅವರೇ, ಪತ್ರಿಕೆ ಅವರೇ, ಎಲ್ಲಿ ಹೋಗಿದ್ದಾರೆ ನೀವು? ಗಾಯಬಾಗಿಲ್ಲ, ಲೈವ್ ಮಾಡ್ರಿ. ನಿಮ್ದೇ ಅಂತ ಬ್ರೇಕಿಂಗ್ ನ್ಯೂಸ್, ಬಂಡಲ್ ಬ್ರೇಕಿಂಗ್ ನ್ಯೂಸ್. ಹನುಮಕ್ಕನವರೇ, TV9 ಎಲ್ಲಿದ್ದೀರಪ್ಪ? ಏನು ದೊಡ್ಡ ಸಾಧನೆ ಮಾಡೋಂತ ಅಲ್ಲಿ ಕೂತು ರೈತರ ಬಗ್ಗೆ ಲೈವ್ ಮಾಡ್ರಿ. ಅಲ್ಲಿ ಬಂದು ಸರ್ಕಾರಕ್ಕೆ ಬಿಸಿ ಮುಟ್ಸ್ರಿ. ಸೋಷಿಯಲ್ ಮೀಡಿಯಾ ಇಲ್ಲಾಂದ್ರೆ ನೀವು ಸೋಷಿಯಲ್ ಮೀಡಿಯಾ ಬಿಸಿ ಮುಟ್ತೆ ಅಂತ ಹೇಳ್ತಾ, ಇಂಟರ್ನೆಟ್ ಸಮಸ್ಯೆ ಇರೋದ್ರಿಂದ ಇದನ್ನ ನಾವು ಬಂದ್ ಮಾಡ್ತೇವೆ. ಸಂತೋಗಸ್ತಿಯವ್ರೆ, ರಾಜಸಾಬ್ ಖತೀಬ್ ಸಾಬ್ರೆ,
ಸಾಗರ್ ಕುಲ್ಕರ್ ಅವರೇ, ನಿಮಗೆ ಧನ್ಯವಾದ. ಕರೆಂಟ್ ಇಲ್ಲ, ವೈಫೈ ಇಲ್ಲ, ಅದಕ್ಕಾಗಿ ನಾವು ಸಾರಿ ಕೇಳ್ತೇವೆ. ಯಾಕಂದ್ರೆ ನಮ್ದೇನೋ ಒಂದು ನೆಟ್ ಇತ್ತ, ಅದ್ರ ಪ್ರಕಾರ ಸ್ವಲ್ಪ ಮುಗಿದು ಬಂದಿದೆ. ಕರೆಂಟ್ ಇದ್ದರೆ ಸ್ವಲ್ಪ ಹೆಚ್ಚು ಜಾಡಿಸ್ಬೋದಿತ್ತು. ನಾಳೆ ಕರೆಂಟ್ ಬಂದ ನಂತರ ಮತ್ತೆ ಇದ್ರ ಮುಂದೆ ಯಾವುದು ಕೊಟ್ಟಿರೋದಲ್ಲ ಇಂಟರ್ನೆಟ್ ಒಬ್ಬರು, ಅದ್ರ ಮುಂದೆ ಕೂತ ನಾವು ಬರೋಬ್ಬರಿ ಹೇಳ್ತೇವೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಂತ ಕೇಳ್ಕೊಂಡ